ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಚಾನಲ್ನ ಸರ್ವ ವೀಕ್ಷಕ ಶರಣ ಬಂಧುಗಳಲ್ಲಿ ಆತ್ಮೀಯವಾಗಿ ಶರಣಾರ್ಥಿಗಳು. ಈಗ ಪಂಚಾಚಾರದ ವಿಚಾರವಾಗಿ ನಾವು ಸ್ವಲ್ಪ ವಿಷಯವನ್ನು ಅವಲೋಕನ ಮಾಡಿಕೊಳ್ಳೋಣ. ಪಂಚ ಆಚಾರ 5 ಆಚಾರಗಳು. ಹೀಗಾಗಿ 5 ಪಂಚಾಚಾರಗಳು ನಮಗೆ ಏನು ಅವಶ್ಯಕತೆ ಅಂದರೆ, ನಾವು ಏನು ಲೌಕಿಕರಲ್ಲಿ ಮಾನವರಾಗಿ ಹುಟ್ಟು ಬಂದು ಮಾನವೀಯತೆಯನ್ನು ನಾವು ವ್ಯಕ್ತಪಡಿಸೋದಾದರೆ ಈ ಆಚಾರಗಳು ನಮಗೆ ಬಹಳ ಮುಖ್ಯ. ಇಲ್ಲಿ ಆಚಾರದಲ್ಲಿ ಸೃಷ್ಟಿಮಯವಾಗಿರ್ತಕ್ಕಂಥ ಈ ಜಗತ್ತು, ಪೃಥ್ವಿ, ಅಪ್ಪು, ತೇಜು, ವಾಯು, ಆಕಾಶ, ಆತ್ಮ, ಇವು ನಾವು ಹೊರಗೇನು ತಿಳ್ಕೊಂಡಿದ್ದೀವಿ, ಹೊರಗೆ ತಿಳಿದಿರ್ತಕ್ಕಂಥ ಪ್ರತಿ ತತ್ವ ಚೈತನ್ಯ ಶಕ್ತಿಗಳು ನಮ್ಮಲ್ಲಿ ಇದ್ದಾವೆ ಅನ್ನೋದನ್ನು ನಾವು ಮನದಟ್ಟು ಮಾಡಿಕೊಂಡಿರಬೇಕು. ಅವಿನಾಭಾವ ಸಂಬಂಧ ಪೃಥ್ವಿ ತತ್ವವೇ ನಮ್ಮಲ್ಲಿ ಈ ರೂಪ ಆಗಿರುವಂಥದ್ದು. ಹಾಗೆ ಅಪ್ಪು ಜಲತತ್ವ, ಅಗ್ನಿ ಉಷ್ಣತತ್ವ, ವಾಯು ಗಾಳಿ ತತ್ವ, ಆಕಾಶ ತತ್ವ, ಇವೆಲ್ಲ 5 ತತ್ವಗಳು ನಮ್ಮೊಳಗೆ ಅವಿನಾಭಾವ ಸಂಬಂಧದಿಂದ ಒಳಗಿದ್ದಾವೆ, ಹೊರಗೂ ತುಂಬಿದಾವೆ. ಇದರಿಗೆ ಹುಡುಕತಕ್ಕಂಥ ವಸ್ತು ಯಾವೂ ಇಲ್ಲ. ನಾವು ಹುಡುಕ್ತಾ ಇದ್ದೀವಿ. ಹೆಂಗೆ ಹುಡುಕ್ತಾ ಇದ್ದೀವಿ ಅಂದರೆ ನಮ್ಮನ್ನು ಬಿಟ್ಟು ನಾವು ಎಲ್ಲ ಕಡೆ ದೇವರನ್ನು ಹುಡುಕುತ್ತಿದ್ದೇವೆ. ದೇವರ ಅಂಶ ಸಂಭೂತವಾಗಿರ್ತಕ್ಕಂಥ ಈ ತತ್ವಗಳೇ ಓತಪ್ರೋತವಾಗಿ ತುಂಬಿರಬೇಕಾದ್ರೆ ಇವನ್ನು ಬಿಟ್ಟು ದೇವರು ಇನ್ನೊಂದು ಕಡೆ ಇಲ್ಲ. ಇದರೊಳಗೆ ತಾನವಾಗಿರ್ತಕ್ಕಂಥ ಆ ಚೈತನ್ಯವೇ ಆ ಪರಮಾತ್ಮನಾಗಿದ್ದಾನೆ. ಒಳಗಿರ್ತಕ್ಕಂಥ ಪರಮಾತ್ಮನನ್ನು ನಾವು ಎಷ್ಟು ವರ್ಷಗಳು ಎಲ್ಲೋಗಿ ಹುಡುಕಿದರೂ ಕೂಡ ಅದು ಸಿಗುವಂಥದ್ದಲ್ಲ. ಭ್ರಮಾತ್ಮಕವಾದ ವಿಚಾರಗಳು ನಮ್ಮಲ್ಲಿ ಉತ್ಪತ್ತಿಯಾಗಿ ಆ ಮಾಯಾ ಮೋಹೆಗೆ ಒಳಗಾಗಿ ನಾವು ಈ ರೀತಿಯಾಗಿ ಹುಡುಕ್ತಾ ಇದ್ದೀವಿ ವಿನಃ ಹುಡುಕುವ ವಸ್ತು ಅದಲ್ಲ. ಈಗ ಆ ವಸ್ತುನ ನಾವು ಕಾಣಬೇಕಾದ್ರೆ ಪರಿಶುದ್ಧತೆಯನ್ನು ನಾವು ಅನುಭವಿಸಬೇಕಾಗ್ತದೆ. ಆ ಪರಿಶುದ್ಧತೆಯ ಪರಿವರ್ತನೆಗಾಗಿ ಆಚಾರಗಳು ನಮಗೆ ಬೇಕು. ಆಚಾರದಲ್ಲಿ ತನು ಶುದ್ಧ, ಮನ ಶುದ್ಧ, ನಡೆ ಶುದ್ಧ, ನುಡಿ ಶುದ್ಧ, ಭಾವ ಶುದ್ಧ, ಈ ರೀತಿಯಾಗಿ ತನು ಮನ ಭಾವಗಳ ಪರಿಶುದ್ಧತೆಗಾಗಿ ಈ ಆಚಾರಗಳನ್ನು ಗುರುಗಳು ಮಾರ್ಗದರ್ಶನ ಮಾಡಿರೋದು. ಆ ಮಾರ್ಗದರ್ಶನದಲ್ಲಿ ನಾವು ನಡೆದಿದ್ದೇ ಆದರೆ ನೋಡುವ ನೋಟ ಪರಿಶುದ್ಧ ಆಗ್ತದೆ, ಆಡುವ ಮಾತು ಪರಿಶುದ್ಧ ಆಗ್ತದೆ, ಕೇಳುವ ಶಬ್ದ ಪರಿಶುದ್ಧ ಆಗ್ತದೆ, ಮಾಡುವ ಕಾಯಕ ಪರಿಶುದ್ಧ ಆಗ್ತದೆ. ಪರಿಶುದ್ಧವಾದ ರೀತಿಯಲ್ಲಿ ಕಾಯಕವನ್ನು ಮಾಡಿದಾಗ ಅದು ಕೈಲಾಸದ ಅಂದರೆ ಪರಮಾತ್ಮನಿಗೆ ಅರ್ಪಿತವಾಗುವಂಥ ಶ್ರೇಷ್ಠತೆಯನ್ನು ಪಡ್ಕೊಳ್ತದೆ. ಈ ರೀತಿಯಾಗಿ ತನು ಮನ ಭಾವಗಳ ನಡೆ ನುಡಿ ವಿಚಾರಗಳ ಪರಿವರ್ತನೆಗಾಗಿ ಈ ಆಚಾರಗಳನ್ನು ಮಾಡಿರುವಂಥದ್ದು. ಇಲ್ಲಿ ಈ ಆಚಾರವನ್ನು ನಮ್ಮ ಈ 5 ಅಂದರೆ ತನು ಮನ ಭಾವ ಧನ ನಡೆ ನುಡಿ ಇವುಗಳ ಶುದ್ಧತೆಗಾಗಿ ಗುರುವಾಣಿ ಹೀಗಿದೆ: ಲಿಂಗವನಲ್ಲದೆ ಅನ್ಯವ ನರಿಯದಿಹುದೇ ಲಿಂಗಾಚಾರ. ಇದು ಪತಿವ್ರತ ಹೆಣ್ಣು ಮಗಳಿದ್ದಂಗೆ. ಪತಿವ್ರತ ಹೆಣ್ಣು ಮಗಳು ಪತಿಗೆ ಸತಿ, ಸತಿಗೆ ಪತಿ. ಇಲ್ಲಿ ಹೆಣ್ಣು ಮಗಳಿಗೆ ಅಷ್ಟೇ ವಿಚಾರ ಅಲ್ಲ, ಗಂಡು ಮಗನಿಗೂ ಕೂಡ ಆ ವಿಚಾರ. ತನ್ನ ಸತಿಯನ್ನಲ್ಲದೆ, ಆ ತಾಯಿ ತನ್ನ ಪತಿಯನ್ನಲ್ಲದೆ ಅನ್ಯವ ನರಿಯದಿಹುದೇ ಆ ಸತಿಪತಿ ಆಚಾರ. ಹಾಗೆ ಇಲ್ಲಿ ಲಿಂಗ ಅಂತಕ್ಕಂಥ ಸರ್ವ ಅನಾದಿ ಪರವಸ್ತುವನ್ನು ಸ್ವೀಕಾರ ಮಾಡಿಕೊಂಡು
ಅದೇ ಎಲ್ಲದಕ್ಕೂ ಮೂಲ ಕಾರಣವಾಗಿ ಮೂಲ ಚೈತನ್ಯವಾಗಿ ವಿಕಾಸಗೊಂಡಿರೋದ್ರಿಂದ ಇಲ್ಲಿ ಲಿಂಗವನಲ್ಲದೆ ಅನ್ಯವನರಿಯದಿಹುದೇ ಲಿಂಗಾಚಾರ. ಹಾಗೆ ಸಜ್ಜನ ಕಾಯಕದಿಂದ ಗುರುಲಿಂಗ ಜಂಗಮಕ್ಕೆ ಮಾಡಿ ಸತ್ಯವಾಗಿಹುದೇ ಸದಾಚಾರ. ಶಿವಭಕ್ತರಲ್ಲಿ ಜಾತಿ ವರ್ಣಾಶ್ರಮವನರಸದೆ ಅವರೊಕ್ಕುದ ಕೊಂಬುದೇ ಶಿವಾಚಾರ. ಶಿವಾಚಾರದ ನಿಂದೆಯ ಕೇಳದಿಹುದೇ ಗಣಾಚಾರ. ಶಿವ ಶರಣರೇ ಹಿರಿಯರಾಗಿ ತಾನೇ ಕಿರಿಯನಾಗಿ ಭಯ ಭಕ್ತಿಯಿಂದ ಆಚರಿಸುವುದೇ ಭೃತ್ಯಾಚಾರ. ಇಂತಿ ಪಂಚಾಚಾರವುಳ್ಳ ಸದ್ಭಕ್ತರು ಒಕ್ಕುದನಿಕ್ಕೆ ಸಲಹಯ್ಯ ಪ್ರಭುವೇ ಕೂಡಲ ಚನ್ನ ಸಂಗಮ ದೇವ. ಇಲ್ಲಿ ಚನ್ನಬಸವಣ್ಣನವರು ಈ ದಿವ್ಯ ವಿಚಾರವನ್ನು ಚಿನ್ಮಯ ಜ್ಞಾನಿ ಷಟಸ್ಥಲ ಚಕ್ರವರ್ತಿ ಏನು ಅನುಭವ ಮಂಟಪದಲ್ಲಿ ಚನ್ನಬಸವಣ್ಣವರು 100 ವರ್ಷ ಬಾಳಿದ ಮುದುಕರಲ್ಲ, 12 ವರ್ಷದ ಯುವಕ ಚನ್ನಬಸವೇಶ್ವರರು ಅನುಭವ ಮಂಟಪದಲ್ಲಿ ಪರಿಪೂರ್ಣತೆಯನ್ನು ಹೊಂದಿ 2ನೇ ಶೂನ್ಯಪೀಠದ ಅಧ್ಯಕ್ಷರಾಗಿ ಈ ಆಚರಣೆಯ ಪರಿಶುದ್ಧತೆಯನ್ನು ಜಗತ್ತಿಗೆ ನೀಡಿರೋದು ಎಷ್ಟು ಅದ್ಭುತ, ಆಶ್ಚರ್ಯ. ಅನುಭವ ಅಂತಕ್ಕಂಥದ್ದಕ್ಕೆ ವಯಸ್ಸಿನ ಪ್ರಮಾಣ ಇಲ್ಲ, ಜ್ಞಾನದ ವಿಚಾರ ಹೊರಗಲ್ಲದಕ್ಕೆ. ಹೀಗೆ ಚನ್ನಬಸವಣ್ಣನವರು ತಮ್ಮ 12ನೇ ವಯಸ್ಸಿನಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರಿಗೆ ದೀಕ್ಷಾ ಗುರುವಾದರು ಅಂದರೆ ಇಡೀ ವಿಶ್ವನೇ ಅಚ್ಚರಿ ಪಡಿತಕ್ಕಂಥ ವಿಚಾರ ಇದು. ಅಂಥ ಚಿನ್ಮಯ ಜ್ಞಾನಿ ಷಟಸ್ಥಲ ಚಕ್ರವರ್ತಿ ಎನಿಸಿಕೊಂಡಿರ್ತಕ್ಕಂಥ ಶೂನ್ಯಪೀಠದ ದ್ವಿತೀಯ ಅಧ್ಯಕ್ಷರಾಗಿರ್ತಕ್ಕಂಥ ಚನ್ನಬಸವಣ್ಣನವರು ಈ ಆಚರಣೆಯನ್ನು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಇಲ್ಲಿ ಈಗ ಒಂದನ್ನು ನಾವು ತೆಗೆದುಕೊಳ್ಳೋಣ. ಲಿಂಗಾಚಾರ. ಲಿಂಗವನಲ್ಲದೆ ಅನ್ಯವನರಿಯದಿಹುದೇ ಲಿಂಗಾಚಾರ. ಇಲ್ಲಿ ಯಾಕೆ ಆ ಮಾತು ಹೇಳಿದರು? ಲಿಂಗ ಬಿಟ್ಟರೆ ಇನ್ನೇನನ್ನು ನಾವು ಅರಿಯಂಗಿಲ್ಲ. ಇದನ್ನು ತಿಳ್ಕೋಬೇಕು. ಇಡೀ ವಿಶ್ವಕ್ಕೆ ಎಲ್ಲ ಸಮಾಜ, ಎಲ್ಲ ದಾರ್ಶನಿಕರು, ಎಲ್ಲ ಅನುಭಾವಿಗಳು ತಿಳಿಸಿರೋದು ದೇವನೊಬ್ಬನೇ ಅಂತ ಈ ಜಗತ್ತಿಗೆ ಕೊಟ್ಟಿದ್ದಾರೆ. ಇದು ಎಲ್ಲರಿಗೂ ತಿಳುವಳಿಕೆ ಇದೆ. ಆದರೆ ಪ್ರಜ್ಞೆ ಇಲ್ಲ. ತಿಳುವಳಿಕೆ ಇದೆ, ಪ್ರಜ್ಞೆ ಇಲ್ಲ. ಹೀಗಾಗಿ ಏನು ಆ ತಿಳುವಳಿಕೆ, ಆ ಪ್ರಜ್ಞೆ? ಇಲ್ಲಿ ಸಾಮಾನ್ಯವಾಗಿ ನನ್ನ ತಾಯಿ, ನನ್ನ ಸೋದರಿ, ನನ್ನ ಸತಿ ಎಲ್ಲರೂ ಹೆಣ್ಣು ಅಂತ ಒಂದು ಶಬ್ದದಲ್ಲೇ ಕಾಣ್ತಾ ಇದ್ದೀವಿ. ಆದರೆ ತಾಯಿ, ಸೋದರಿ, ಸತಿ ಅಂತಕ್ಕಂಥ ಪ್ರಜ್ಞೆ ಇಲ್ಲದೆ ಎಲ್ಲರನ್ನೂ ಹೆಣ್ಣಾಗಿ ನೋಡಕ್ಕೆ ಬರೋದಿಲ್ಲ. ಆ ದಿಸೆಯಲ್ಲಿ ಇಲ್ಲಿ ಲಿಂಗವನಲ್ಲದೆ ಅನ್ಯವನರಿಯದಿಹುದೇ ಲಿಂಗಾಚಾರ. ಇಲ್ಲಿ ಅನೇಕ ನಮ್ಮ ಭಾವನೆಗೆ ಕಲ್ಪಿತ ಮಾಡಿಕೊಂಡಿರ್ತಕ್ಕಂಥ ಕೋಟಿ 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 ದೇವರು ಸೃಷ್ಟಿಯಾಗಿ ವಿಜೃಂಭಿಸ್ತಾ ಇದ್ದಾವೆ ಜಗತ್ತಿನಾಗ. ಆದರೆ ಇಡೀ ಜಗತ್ತಿಗಿರನೇ ಒಬ್ಬನೇ ದೇವರು ಅಂದಾಗ ಆ ದೇವರನ್ನು ಲಿಂಗ ರೂಪದಲ್ಲಿ ತನ್ನಲ್ಲಿಯೇ ತೋರಿಸಿಕೊಟ್ಟಿರ್ತಕ್ಕಂಥ ಗುರು ಮಾರ್ಗದರ್ಶನದಲ್ಲಿ ಆ ಲಿಂಗ ಇಲ್ಲಿ ಬೀಜಕ್ಕೆ ನೀರೆರೆದು ವೃಕ್ಷವಾದಾಗ ವೃಕ್ಷದ ಬುಡಕ್ಕೆ ನಾವು ನೀರನ್ನೆರೆದರೆ ವೃಕ್ಷದ ಸಕಲ ಅಂಗಾಂಗಗಳಿಗೂ ಅದು ಹೇಗೆ ತೃಪ್ತಿಯನ್ನು ಕೊಡ್ತದೋ ಹಾಗೆ ಲಿಂಗಾಚಾರ.
ಲಿಂಗವನ್ನು ನಾವು ಪೂಜಿದಿವಿ ಅಂದರೆ ವಿಶ್ವ ಸೃಷ್ಟಿಯಲ್ಲಿ ಕಾಣಿರ್ತಕ್ಕಂಥ ಎಲ್ಲ ವಿಶ್ವರೂಪಗಳು ಕೂಡ ತೃಪ್ತಿಯನ್ನು ಹೊಂದಿಬಿಡ್ತವೆ. ಮತ್ತು ಬೇರೆ 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 ಅರಿಬೇಕಾಗಿಲ್ಲ. ಮೂಲ ಶಕ್ತಿಯನ್ನು ಬಿಟ್ಟು ಅವು ಯಾವೂ ಇಲ್ಲ. ಎಲ್ಲದರೊಳಗೂ ಈ ಮೂಲ ಚೈತನ್ಯವೇ ವಿಕಾಸಗೊಂಡಿರುವುದು. ಅದನ್ನು ಅರಿಯದೆ ಮತ್ತೊಂದನ್ನು ಅರಿದಿರುವುದೇ ಈ ಅಜ್ಞಾನಕ್ಕೆ ಕಾರಣ ಆಗಿರುವಂಥದ್ದು. ಮತ್ತು ಅದು ಇದು ಎರಡೂ ಇಲ್ಲ. ದಡದ ಮೇಲಾರೂ ಇರಬೇಕು, ಇಲ್ಲ ದೋಣಿ ಒಳಗಾರೂ ಸೇರಬೇಕು. ಎರಡು ಕಡೆ ಕಾಲಿಟ್ಕೊಂಡಿದ್ರೆ ಅದು ಗುರಿ ಇಲ್ಲ, ಇದು ಗುರಿ ಇಲ್ಲ ಅಂತಕ್ಕಂಥ ವಿಚಾರಕ್ಕೆ ನಾವು ಒಳಗಾಗೋದು ಬೇಡ. ಹಾಗಾಗಿ ಲಿಂಗವಲ್ಲದೆ ಅನ್ಯವ ಅರಿಯದಿಹುದೇ ಲಿಂಗಾಚಾರ. ಹಾಗಾದರೆ ಲಿಂಗ ಪೂಜೆ ಯಾಕೆ ಮಾಡಬೇಕು? ಇದು ಬಹಳ ಸೂಕ್ಷ್ಮವಾದ ವಿಚಾರ. ಪೂಜೆ ಮಾಡೋದು, ಪೂಜೆ ಮಾಡಿಕೊಳ್ಳೋದು. ಪೂಜೆ ಮಾಡೋದು ಅಂದರೆ ತಾನು ಬೇರೆ, ಲಿಂಗ ಬೇರೆ. ಅವ್ರು ಏನಾಕಾರೆ ಅಂದರೆ ಅರ್ಚಕರಾಕಾರೆ, ಪೂಜಾರಿಗಳಾಕಾರ. ಲಿಂಗ ಮಾಡಿಕೊಳ್ಳೋದು ಅಂದರೆ ಈ ಸೂತ್ರದ ಪ್ರಕಾರ ಅಂಗ ಆತ್ಮ ಸಂಯೋಜನೆ ಆಗಿರದೆ ಲಿಂಗ. ಪ್ರತಿಯೊಂದು ಸೃಷ್ಟಿ ಒಳಗೆ ಕಾಣ್ತಾ ಇರೋದು ಎಲ್ಲ ಲಿಂಗ ಸ್ವರೂಪ ಅಂದಾಗ ಒಳಗಿರ್ತಕ್ಕಂಥ ಆ ಲಿಂಗದ ಸಿದ್ಧಿಗಾಗಿ ಪೂಜೆ ಮಾಡುವುದು ಪೂಜ್ಯತೆಯನ್ನು ಗಳಿಸಿಕೊಳ್ಳಲಕ್ಕಾಗಿ. ಪೂಜೆ ಮಾಡುವುದು ಪೂಜ್ಯತ್ವವನ್ನು ಪಡೆದುಕೊಳ್ಳಲಿಕ್ಕಾಗಿ ಪೂಜೆ ಮಾಡಬೇಕು, ಲಿಂಗ ಪೂಜೆಯನ್ನು. ಹೀಗಾಗಿ ಇಲ್ಲಿ ಲಿಂಗ ಅಂಗ ಸಾಮರಸ್ಯ, ಅಂಗ ಲಿಂಗ ಎರಡು ಐಕ್ಯತೆಯನ್ನು ಹೊಂದಿದ್ದಾವೆ. ಈ ಐಕ್ಯತೆಯನ್ನು ಹೊಂದಿದಾಗ ಲಿಂಗೈಕ್ಯ ಅಂತ ಕರಿತೀವಿ. ಲಿಂಗೈಕ್ಯ ಅಂದರೆ ಅಂಗದಲ್ಲಿ ಲಿಂಗ ಆತ್ಮ, ಆತ್ಮ ಲಿಂಗದಲ್ಲಿ ಅಂಗ, ಇವೆರಡೂ ಬಿಚ್ಚಿ ಬೇರಾಗದ ರೀತಿಯಲ್ಲಿ ಸೇರಿಕೊಂಡಿದ್ದಾವೆ. ಎರಡೂ ಸೇರೆ ಇದು ಲಿಂಗದ ಸ್ವರೂಪ. ಇಷ್ಟಲಿಂಗ ಉಪಾಸನೆಯಲ್ಲಿ ಏಕದೇವೋಪಾಸನೆ ಬರ್ತೈತೆ. ಅಲ್ಲಿ ಬಹುದೇವರುಗಳಿಲ್ಲ. ಏಕದೇವೋಪಾಸನೆ ಇಷ್ಟಲಿಂಗದಲ್ಲಿ ನಾವು ಅನುಭವಕ್ಕೆ ತೆಗೆದುಕೊಳ್ತೀವಿ. ಇರನು ಒಬ್ಬನೇ ದೇವರು, ಅದು ಇಷ್ಟಲಿಂಗ ಆತ್ಮ. ಎಲ್ಲ ಆತ್ಮರ ಆ ಸ್ವರೂಪನೇ ಲಿಂಗ ಸ್ವರೂಪ. ಇಲ್ಲಿ ದೇವನೊಬ್ಬ, ನಾಮ ಹಲವು. ಇದನ್ನು ಕೇಳ್ತೀವಿ ನಾವು. ಇದನ್ನು ಬಹಳ ಜಾಣತನದಿಂದ ಉಪಯೋಗಿಸ್ಕೊಂತಾರೆ ಈ ಜಗತ್ನಾಗ. ದೇವನೊಬ್ಬ ನಾಮ ಹಲವು, ನೀವು ಯಾವುದಕ್ಕೆ ಎಲ್ಲಿ ಅರ್ಪಣೆ ಮಾಡಿದ್ರೂ ಅದು ದೇವರಿಗೆ ಸೇರ್ತದೆ ಅಂತ. ಇಲ್ಲ ಇಲ್ಲ, ಆಗಲೇ ಹೇಳಿದೆ, ತಿಳುವಳಿಕೆ ಇದೆ, ಪ್ರಜ್ಞೆ ಇಲ್ಲ ಅಂತ. ತಾಯಿ ಊಟ ಮಾಡಿದರೆ ಸತಿ ಹೊಟ್ಟೆ ತುಂಬೋದಿಲ್ಲ, ಸತಿ ಊಟ ಮಾಡಿದರೆ ತಾಯಿ ಹೊಟ್ಟೆ ತುಂಬೋದಿಲ್ಲ. ತಾಯಿಯನ್ನು ತಾಯಿಯಾಗೇ ಕಾಣಬೇಕು, ಸತಿಯನ್ನು ಸತಿಯಾಗೆ, ಸೋದರಿಯನ್ನು ಸೋದರಿಯನ್ನಾಗೆ ನಾವು ಕಾಣುವಂಥ ಪ್ರಜ್ಞೆ ಇದ್ದಾಗ ಇದರ ಅನುಭವ ಪೂರ್ಣತೆ ನಮಗೆ ಬರ್ತದೆ. ಈ ಅನುಭವ ಪೂರ್ಣತೆಯಲ್ಲಿ ಲಿಂಗ ಮತ್ತು ಅಂಗ ಸಾಮರಸ್ಯ ಹೊಂದಬೇಕು. ಅಲ್ಲಿ ದೇವನೊಬ್ಬ ನಾಮ ಹಲವು. ಇಲ್ಲಿ ನಾವು ಧರಿಸಿರ್ತಕ್ಕಂಥ ಲಿಂಗ ಏನಿದೆ, 3 ಜನ ಧರಿಸಿರುವ ಲಿಂಗ ಒಂದೇ ಇದೆ. 100 ಜನ 1000 ಜನ ಧರಿಸಿರ್ತಕ್ಕಂಥ ಲಿಂಗ ಒಂದೇ ಇದೆ, ಎರಡಿಲ್ಲ. ನಾಮ ಹಲವು ಅಂದರೆ ಅವರು ವ್ಯಕ್ತಿಗತವಾಗಿ ಇಟ್ಟಿರ್ತಕ್ಕಂಥ ಹೆಸರುಗಳು ಬೇರೆ ಬೇರೆ ಇದ್ದರೂ ದೇವ ಒಬ್ಬನೇ. ಒಬ್ಬನಲ್ಲಿ ಯಾವ ದೇವನಿದ್ದಾನೆ, 3ರಲ್ಲಿ ಅವನೇ. 1000 ಜನದಲ್ಲಿ ಇರ್ತಕ್ಕಂಥವನು ಒಂದೇ ಲಿಂಗ, ಎರಡಿಲ್ಲ. ಆದ್ದರಿಂದ ಇಲ್ಲಿ ಏಕದೇವ ಉಪಾಸನೆ, ಇನ್ನೊಂದಿಲ್ಲ. ಇಲ್ಲಿ ಈ ಲಿಂಗವನ್ನು ಪೂಜೆ ಮಾಡಿಕೊಳ್ಳೋದು ಯಾಕೆ? ಇದು ತನ್ನ ಅಂತರಂಗದಲ್ಲಿ ಆತ್ಮರೂಪಿಯಾಗಿ ನೆಲೆಸಿದೆ. ಅಂಗದಲ್ಲಿ ಆತ್ಮರೂಪಿಯಾಗಿ ನೆಲೆಸಿರುವುದರಿಂದ ಇದು ಮಾಡೋದಲ್ಲ, ಮಾಡಿಕೊಳ್ಳೋದು.
ಅನುಭವಿಸುವುದು. ಸ್ಥಾವರ ಕೆರೆದರೆ ಜಂಗಮ ನೆನೆಯಿತು. ಇದು ಇಲ್ಲಿಯ ಇಷ್ಟಲಿಂಗ ಪೂಜೆಯಲ್ಲಿ. ಅದೇ ಬಹಿರಂಗದ ಪೂಜೆಯಲ್ಲಿ ಸ್ಥಾವರ ಕೆರೆದರೆ ಜಂಗಮ ಒಣಗಿತ್ತು. ಇಷ್ಟಲಿಂಗ ಪೂಜೆಯಲ್ಲಿ ಸ್ಥಾವರ ಅಂದರೆ ದೇಹ, ದೇಹಕ್ಕೆ ಸ್ನಾನ ಮಾಡಿದರೆ, ನಾವು ಸ್ನಾನ ಮಾಡುವಾಗಲೇ ಲಿಂಗ ಮಜ್ಜನ ಪ್ರಾರಂಭ ಆಗಿಬಿಡ್ತದೆ. ಲಿಂಗ ಸ್ನಾನ ಮಾಡಿ ಬಂದು ಕುಳಿತಾಗ ಆತ್ಮ ಮನಸ್ಸು ಹಗೂರಾಗಿರ್ತದೆ. ಲಿಂಗಾಭಿಷೇಕ ಅಲ್ಲಿ ನಡೆದದೆ. ಅದೇ ಹೊರಗೆ ಪೂಜಾರಿಯಾಗಿ ಅರ್ಚಕರಾಗಿ ನಾವು ಪೂಜೆ ಮಾಡಿದಾಗ ಸ್ಥಾವರ ಕೆರೆದರೆ ನೆನೆಯದು, ಬಿಟ್ಟರೆ ಬಾಡದು. ಈ ರೀತಿಯಾಗಿ ಅಲ್ಲಿಗೂ ಇಲ್ಲಿಗೂ ಆ ಫಲ ಅನುಭವ ಎಷ್ಟು ಸ್ಪಷ್ಟವಾಗಿ ತೋರಿಸಿಕೊಡ್ತಾರೆ ಇಲ್ಲಿ ನಮಗೆ. ಈ ಲಿಂಗ ಅನುಭವ ಪೂರ್ಣವಾಗಿ ಗುರು ಭಾವದಿಂದ ಪ್ರಾಣಕ್ಕೆ, ಪ್ರಾಣದಿಂದ ಕರಸ್ಥಲಕ್ಕೆ ತಂದುಕೊಟ್ಟಿದ್ದಾರೆ. ಕರಸ್ಥಲಕ್ಕೆ ತಂದುಕೊಟ್ಟಾಗ ಇದು ವಿಶ್ವ ಚೈತನ್ಯ ಸೂತ್ರಗಳನ್ನು ಹಿಡಿದಿರ್ತಕ್ಕಂಥ ಲಿಂಗ. ನಾವು ಭಕ್ತರಾಗಿರ್ತಕ್ಕಂಥವರು ಈ ಲಿಂಗದ ಮುಖಾಂತರವಾಗಿ ಅಂತರಂಗ ಪ್ರವೇಶ ಮಾಡಿ ಅಂತರಂಗದಿಂದ ಮೂಲ ಚೈತನ್ಯವಾಗಿರ್ತಕ್ಕಂಥ ನಿರಾಕಾರ ನಿರ್ಗುಣವಾಗಿರ್ತಕ್ಕಂಥ ದಿವ್ಯತ್ವವನ್ನು ಪ್ರವೇಶ ಮಾಡಬೇಕು. ಅದೇ ಶೂನ್ಯ. ಶೂನ್ಯದಿಂದ ನಿಶೂನ್ಯ ಸ್ಥಿತಿಗೆ ಎಲ್ಲ ಪಾತ್ರಗಳೆಳೆದು ತಾನೇ ಆ ದಿವ್ಯ ವಸ್ತು. ಹಾಗಾಗಿ ಈ ಅರಿವು, ಆತ್ಮದ ಅರಿವೇ ಗುರು. ಇಲ್ಲಿ ಆತ್ಮದ ಅನುಭಾವವೇ ಜಂಗಮ. ಈ ಅನುಭಾವದ ಸ್ಥಿತಿ ಒಳಗೆ ತಾನೇ ಗುರು, ತಾನೇ ಲಿಂಗ, ತಾನೇ ಜಂಗಮ. ಇಂಥ ದಿವ್ಯತ್ವವನ್ನು ನಾವು ಕಾಣ್ತೀವಿ. ಇಲ್ಲಿ ಕೆಲವೊಂದು ವಿಚಾರನ ನಾವು ಗ್ರಹಿಸಿಕೊಳ್ಳಬೇಕಾಗ್ತದೆ. ಇಲ್ಲಿ ಸ್ಥಾವರ ಲಿಂಗ ವಿಗ್ರಹ ಪಟ ಬರೆದಿರ್ತಕ್ಕಂಥ ಪಟ, ಕ್ಯಾಲೆಂಡರ್ ಪಟ, ಮೂರ್ತಿ ಇವೆಲ್ಲವೂ ಇದರ ಜೊತೆಗೆ ತೀರ್ಥಯಾತ್ರೆಗಳು ವರ್ಜ ಬಿಡಬೇಕಾಗ್ತದೆ. ಯಾಕೆ? ಎಲ್ಲ ಸೂತ್ರ, ಎಲ್ಲ ತತ್ವ, ಎಲ್ಲದಕ್ಕೂ ಮೂಲ ಇಲ್ಲೇ ಇರಬೇಕಾದ್ರೆ ನಾವು ಅಲ್ಲಿ ಇನ್ನೊಂದಕ್ಕೆ ಶರಣಾಗಿದ್ದೀವಿ ಅಂದರೆ, ನಮ್ಮ ಬಸವ ಧರ್ಮದಲ್ಲಿ ಒಂದು ವಿಚಾರ ಸೂಕ್ಷ್ಮವಾಗಿ ನಮ್ಮನ್ನು ಆಡಿಸ್ತಾ ಇದೆ. ಸೂಕ್ಷ್ಮವಾಗಿ ನಮ್ಮನ್ನು ಆಡಿಸ್ತಾ ಇದೆ. ಏನು ಆಡಿಸ್ತಾ ಇದೆ? ಇಂದು ನಾವೆಲ್ಲ ಈಗ ಜಾಗೃತ ಆಗಿದ್ದೀವಿ. ನಮ್ಮ ಧರ್ಮದ ಗುರು ಬಸವಣ್ಣನವರು. ಬಸವಣ್ಣನವರ ಭಾವಚಿತ್ರಗಳು ಎಲ್ಲರ ಮನೆಯಲ್ಲಿ ವಿರಾಜಿಸ್ತಾ ಇದ್ದಾವೆ. ಮತ್ತು ಬಸವನ ಮೂರ್ತಿಗಳನ್ನು ಮನೆಯಲ್ಲಿ ಇಟ್ಕೊಂಡಿದ್ದೀವಿ. ನಾವು ಲಿಂಗ ಪೂಜೆಯ ಆನಂದವನ್ನು ಅನುಭವಿಸ್ತೀವಿ. ತಾನು ಅರ್ಚನೆ, ನಿರೀಕ್ಷಣೆ, ಧ್ಯಾನ ಇದರಲ್ಲಿ ತಾನೇ ತಾನಾಗಿ ಆ ದಿವ್ಯತ್ವ ಪಡ್ಕೊಂಡು ಬರ್ತೀವ್ರಿ. ಬಂದ್ವಿ, ಫೋಟೋ ನೋಡಿದ್ವಿ, ಕೈ ಮುಗಿದ್ವಿ, ಮೂರ್ತಿ ನೋಡಿದ್ವಿ, ನಮಸ್ಕಾರ ಮಾಡಿದ್ವಿ. ಮತ್ತು ಅಯ್ಯ, ಈಗ ನೀನು ನಡೆದಿದ್ದೇನು, ಅನುಭವಿಸಿದ್ದೇನು, ಈಗ ಮಾಡೋದೇನು? ಇಲ್ಲಿ ಕೆಲವರ ಭಾವನೆಯಲ್ಲಿ ಹೆಂಗೆ ಬರ್ತದೆ ಅಂದರೆ, ಇದು ಲಿಂಗ ಕಣ್ರಿ, ಅವ್ರ ಗುರುಗಳು ಕಣ್ರಿ. ಇಲ್ಲಿ ಮತ್ತೆ ಒಡೆದ್ರಿ, ಇದನ್ನು ಒಡೆದು ಬಿಟ್ರಿ. ಇದನ್ನು ಅಲ್ರಿ, ಈ ಲಿಂಗ ಯಾವುದ್ರಿ? ಯೋಚನೆ ಮಾಡಿರಿ ನೀವು. ಈ ಲಿಂಗ ಯಾವುದು? ಯೋಚನೆ ಮಾಡಿರಿ. ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು ಲಿಂಗ, ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು ಜಂಗಮ. ಬಸವಣ್ಣ ಅನುಕರಿಸಲಾಗಿತ್ತು ಪ್ರಸಾದ. ಹಿಂಗೆ ತೋರಿಸಿ ಹಿಂಗೆ ಎಳ್ಕೊಂಡು ನುಂಗಿರೋದಲ್ಲ. ಬಸವಣ್ಣ ಅನುಕರಿಸಲಾಗಿತ್ತು. ಅದು ನಿಜಲಿಂಗಕ್ಕೆ ತೃಪ್ತಿಯಾತು, ನಿನ್ನ ಕಾಯದ ಹಸಿವು ಸಂತೃಪ್ತಿಯಾಗಿಬಿಡ್ತು. ಹಿಂಗೆ ತೋರಿಸೋದು, ತಿನ್ನು ತಿನ್ನು ತಿನ್ನು. ಅವನು ತಿಂದಿದ್ರೆ ಇವನು ತಗೊಂಡು ತಿನ್ನಕ್ಕೆ ಎಲ್ಲಿಂದ ಬರ್ತಿತ್ತಲ್ಲಿ? ಅವನು ತಿನ್ನಲ್ಲ ಅನ್ನೋದು ಗೊತ್ತು. ಆದರೆ ಈ ಅನಾಚಾರಯುಕ್ತವಾದ ವಿಚಾರಗಳನ್ನು ತೆಗೆದುಹಾಕಿ ಬಸವಣ್ಣ ಅನುಭವಿಸಿ ತೋರಿಸಿದ, ಅನುಭವದಲ್ಲಿ ತೋರಿಸಿದ ಲಿಂಗ ತೃಪ್ತಿ. ಹಸಿದವರಿಗೆ ನೀವಂತೂ ತನ್ನ ಕೊಡಿ, ಲಿಂಗ ತೃಪ್ತಿ ಆಯ್ತು, ಲಿಂಗ ತೃಪ್ತಿ ಆಯ್ತು.
ಹಾಗಾಗಿ ನಿಜ ಅನುಭವದಲ್ಲಿ ನಮ್ಮನ್ನು ನೆಲೆಗೊಳಿಸಿರ್ತಕ್ಕಂಥದ್ದು ನಿಜಲಿಂಗ ನಿಷ್ಠೆ, ನಿಜಲಿಂಗ ಐಕ್ಯ. ಒಂದು ಕಡೆ ಒಂದು ಪ್ರಸಂಗ ನಡೆದು ಬಿಡ್ತು. ದೊಡ್ಡ ಸಂಸ್ಥಾನದಲ್ಲಿ ಪ್ರವಚನ ಮಾಡ್ತಾ ಇದ್ವಿ. ಪ್ರವಚನ ಮಾಡಬೇಕಾದ್ರೆ ಒಬ್ಬರು ಬಂದು ಹೇಳಿದರು, ಸ್ವಲ್ಪ ನಿಲ್ಲಿಸಿದ್ವಿ. ಆಗ ಅವ್ರು ಹೇಳಿದರು, ಗುರುಗಳು ಅಲ್ಲಿ ಒಂದು ಸಂಸ್ಥಾನ ಇತ್ತು, ಇನ್ನೊಂದು ಸಂಸ್ಥಾನದ ಗುರುಗಳು ಲಿಂಗೈಕ್ಯರಾದರು ಅಂದರು. ಈಗ ವರ್ತಮಾನ ಬಂತು ಅಂತ ಹೇಳಿದರು. ನಾವು ಅಂದ್ವಿ, ನೀವು ಹೇಳಿದ್ದು ಅರ್ಥ ಆಗಲಿಲ್ಲ ನನಗೆ ಅಂತ. ಇಂಥ ಸಂಸ್ಥಾನದ ಗುರುಗಳು ಲಿಂಗೈಕ್ಯರಾದರು ಅಲ್ರಪ್ಪ. ಈಗ ಲಿಂಗೈಕ್ಯರಾದ್ರ ಹಂಗಾರೆ ಆ ಗುರುಗಳು ಮೊದಲಿಂದ ಏನಾಗಿದ್ರು? ಮೊದಲಿಂದ ಅವ್ರು ಏನಾಗಿದ್ರು? ಲಿಂಗಾಂಗ ಸಾಮರಸ್ಯವನ್ನು ಹೊಂದಿ ಲಿಂಗೈಕ್ಯರಾಗಿ ಲಿಂಗವೇ ನೋಡ್ತಕ್ಕಂಥದ್ದು, ಲಿಂಗವೇ ಕೇಳ್ತಕ್ಕಂಥದ್ದು, ಲಿಂಗವೇ ಮಾಡ್ತಕ್ಕಂಥ ಲಿಂಗೈಕ್ಯ ಸ್ಥಿತಿಯಲ್ಲಿ ಅಂಗ ಬೇರೆ ಅಲ್ಲ, ಚೈತನ್ಯ ಬೇರೆ ಅಲ್ಲ ಅನ್ನೋ ರೀತಿ ಒಳಗಿದ್ದಾಗ ಈಗ ಲಿಂಗೈಕ್ಯರಾದ್ರು ಅಂದ್ರೆ ಹಂಗಾರೆ ಇಲ್ಲಿವರೆಗೆ ಗುರುಗಳು ಏನು ಮಾಡ್ಕೊಂತ ಕೂತಿದ್ರು? ಅಂದ್ರೆ ನಮ್ಮ ಆಚರಣೆಗಳು, ಅನುಭವಗಳು, ವಿಚಾರಗಳು ಲೌಕಿಕವಾಗಿ ನಾವು ಇನ್ನೂ ಹರಿತಾ ಇದ್ದೀವಿ ಹೊರತು ಇದ್ರ ಅನುಭವ ಏನು? ನಾನು ಯಾರು? ಈಗ ನಾನು ಲಿಂಗ ಸ್ವರೂಪ ನೋಡ್ತಾ ಇರೋದೇ ಕಣ್ಣು. ಬಸವಣ್ಣನವ್ರು ಹೇಳ್ತಾರೆ, ಕಣ್ಣೊಳಗೆ ಕಣ್ಣಿದ್ದು ನೋಡಲೇಕೆ ಹರಿರಯ್ಯ, ಕಣ್ಣೊಳಗೆ ಕಣ್ಣಿದ್ದು ಕಾಣಲೇಕೆ ಹರಿರಯ್ಯ, ಕಿವಿಯೊಳಗೆ ಕಿವಿ ಇದ್ದು ಕೇಳಲೇಕೆ ಹರಿರಯ್ಯ, ಗ್ರಾಣದೊಳಗೆ ಗ್ರಾಣವಿದ್ದು ವಾಸಿಸಲೇಕೆ ಹರಿರಯ್ಯ. ಹೀಗೆ ಬಸವಣ್ಣವರು ಇದನ್ನು ಸ್ಪಷ್ಟವಾಗಿ ತೋರಿಸ್ತಾರೆ. ನಾವೊಂದು ಹೊರಗಡೆ ಮೂರ್ತಿ ಕೆತ್ತಿಟ್ಟಂಗೆ ಕಣ್ಣು, ಕಿವಿ, ಮೂಗು ಇವನ್ನೆಲ್ಲವನ್ನೂ ಹೊಂದಿಕೊಂಡದ. ಆದರೆ ಇದೇ ಅದನ್ನು ಕೆಲಸ ಮಾಡ್ತಿಲ್ಲ. ಒಳಗ ಆ ಲಿಂಗ ಚೈತನ್ಯ ಏನು ವಿಕಾಸಗೊಂಡಿದೆ, ಕಣ್ಣೊಳಗೆ ನೋಡ್ತಾ ಇರೋದದು, ಕೇಳ್ತಾ ಇರೋದದು, ರುಚಿಸ್ತಾ ಇರೋದದು. ಒಂದು ಹೂವನ್ನು ತೆಗೆದುಕೊಂಡು ವಾಸನೆಯನ್ನು ನಾವು ತೆಗೆದುಕೊಂಡಾಗ ಆಹಾ ಎಂಥ ಸುವಾಸನೆ ಅಂತೀವಿ. ಅದು ಮೂಗು ಆನಂದ ಪಟ್ಟಿರೋದು ಅನಾದಿ ಪರಶಿವ ತತ್ವ. ಹೀಗೆ ಸರ್ವವೂ ಆ ಲಿಂಗಕ್ಕರ್ಪಣವಾಗಿ, ಆ ಲಿಂಗಾರ್ಪಿತವಾಗಿದ್ದು ಈ ಕಾಯಕ್ಕೆ ಸೇರಿ ಪ್ರಸಾದಮಯವಾಗಿ ಲಿಂಗಾಂಗ ಸಾಮರಸ್ಯ ಹೊಂದಿ ಲಿಂಗೈಕ್ಯ ಸ್ಥಿತಿಯಲ್ಲೇ ಇರ್ತಕ್ಕಂಥ ಸೆಟಸ್ಥಲದ ಕೊನೆಯ ಗುರಿ ಲಿಂಗೈಕ್ಯವಾಗಿರ್ತದೆ. ಇಂಥ ಸ್ಥಿತಿ ಒಳಗೆ ನಾವು ಪ್ರಸಾದ ತತ್ವವನ್ನು ಉಡುವೆ ನಾನು ಲಿಂಗಕ್ಕೆಂದು, ತೊಡುವೆ ನಾನು ಲಿಂಗಕ್ಕೆಂದು, ಊಡುವೆ ನಾನು ಲಿಂಗಕ್ಕೆಂದು. ಅಂದರೆ ಪ್ರತ್ಯಕ್ಷ ಅನುಭವ ಪರಿಪೂರ್ಣವಾಗಿರ್ತಕ್ಕಂಥ ಲಿಂಗಾಂಗ ಸಾಮರಸ್ಯವನ್ನು ಹೊಂದಿರುವ ಲಿಂಗಾರ್ಚನೆ, ಅಂದರೆ ತನ್ನ ಪೂಜೆ, ತನ್ನ ಲಿಂಗ ಪೂಜೆ, ತನ್ನ ಆತ್ಮದ ಪೂಜೆ. ಲಿಂಗ ನಿರೀಕ್ಷಣೆ, ತನ್ನನ್ನು ತಾನರಿಯುವುದು, ತನ್ನನ್ನು ತಾನು ನೋಡುವುದು. ಲಿಂಗ ಧ್ಯಾನ, ಅದೇ ತಾನಾಗಿ ತಾನು ಈ ದಿವ್ಯತ್ವವನ್ನು ಅನುಭವಿಸೋದು. ಇದಕ್ಕಾಗಿ ಗುರುಗಳು ಹೇಳಿದರು, ಚನ್ನಬಸವೇಶ್ವರ ಗುರುಗಳು, ಲಿಂಗವನಲ್ಲದೆ ಅನ್ಯವನರಿಯದಿಹುದೇ ಲಿಂಗಾಚಾರ. ಈ ಲಿಂಗಾಚಾರ ಅಂತಕ್ಕಂಥ ಆಚರಣೆಯನ್ನು ನಾವು ಅನಾಚಾರವನ್ನಾಗಿ ಮಾಡಿಕೊಳ್ಳಬಾರ್ದು. ಇಲ್ಲಿ ಮುಗಿದಾಗ ಮುಗೀತು. ಮತ್ತು ಮೂರ್ತಿ ಜಡ ಇದೆ, ಫೋಟೋ ಜಡ ಇದೆ, ನಾವು ಅಲ್ಲಿ ಕೈ ಮುಗಿದಿದ್ದು ಅದಕ್ಕೆ ಗೊತ್ತಿಲ್ಲ. ಇಲ್ಲಿ ನೋಡ್ರಿ, ಶರಣಾರ್ಥಿ ಎಂದಾಗ ಆತ್ಮಪೂರ್ವಕವಾಗಿ ಶರಣ ಸಮರ್ಪಣೆ ಆಗ್ತದಕ್ಕೆ. ಕೊಟ್ಟಿದ್ದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಿ ಅನುಗ್ರಹ ಮಾಡಿತು. ಈ ರೀತಿ ಇರ್ತಕ್ಕಂಥ ದಿವ್ಯ ಪ್ರತ್ಯಕ್ಷ ಅನುಭವಪೂರ್ಣವಾದ ಇದು ಜಂಗಮಾರ್ಪಿತ. ಅಲ್ಲಿ ಜಂಗಮರು ವಿಕಾಸಗೊಂಡಿರ್ತಾರೆ. ಜಂಗಮಾರ್ಪಿತವಾಗಿ ಎಲ್ಲ ಆನಂದ, ಸಂತೃಪ್ತಿ, ಇದನ್ನು ಪ್ರಸನ್ನತೆ ಮೂಡಿ ಬರ್ತಕ್ಕಂಥದ್ದು, ಇದನ್ನು ಅನುಭವಿಸ್ತೀವಿ ನಾವು. ಈ ಅನುಭವಪೂರ್ಣವಾದ ಲಿಂಗಾಚಾರ ಸರ್ವ ಲಿಂಗಧಾರಿಗಳಲ್ಲಿಯೂ, ಮತ್ತು ಇದಕ್ಕೆ ಯಾವುದೇ ಜಾತಿ ಸಂಬಂಧ ಇಲ್ಲ. ಎಲ್ಲೆಲ್ಲಿ ಪ್ರಾಣ ಜೀವ ಚೈತನ್ಯ ವಿಕಾಸವಾಗಿದೆಯೋ ಅವರೆಲ್ಲರೂ ಈ ದಿವ್ಯ ಅನುಭವವನ್ನು ಹೊಂದಿ ಅನುಭೂತಿಯಲ್ಲಿ
ಆನಂದವನ್ನು ಪ್ರಸನ್ನತೆಯನ್ನು ಅನುಭವಿಸಬಹುದು. ಶರಣು ಶರಣಾರ್ಥಿ.